ನೆನ್ನೆ ಎಕ್ಸಿಟ್ ಪೋಲ್ನ ನಂಬರ್ಗಳು ಬಂದಾಗ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಮ್ಮ ಕರ್ನಾಟಕದ ಕಥೆ ಏನಾಗಿದೆ ಅಂತ. ಕರ್ನಾಟಕದಲ್ಲಿ ಈ ಬಾರಿ ಏನಾಗುತ್ತೆ, ಗ್ಯಾರಂಟಿಗೆ ಜನ ಮನಸೋಲ್ತಾರ ಅಥವಾ ಮತ್ತೊಮ್ಮೆ ರಾಷ್ಟ್ರೀಯವಾದಿ ಅಂತ ಹೇಳ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈ ಅಂತಾರ ಅನ್ನೋದಿತ್ತು. ಕರ್ನಾಟಕದಲ್ಲಿ ಎಲ್ಲ ಫಲಿತಾಂಶವನ್ನು ನೋಡಿದಾಗ ಗ್ಯಾರಂಟಿಗೆ ಜನ ಮನಸೋತಿಲ್ಲ ಅನ್ನೋದು ಪಕ್ಕಾ ಆಯ್ತು. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಮೈತ್ರಿಗೆ ಬಹುಪರಾಕ್ ಅಂದ್ರು. ಸೊ ಇದರಲ್ಲಿ ಗ್ಯಾರಂಟಿಗೆ ಮನಸೋತಿಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಯಾಕಾಗಿ ಹೀಗಾಯ್ತು ಅಂತ. ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ನ ಮೈತ್ರಿಗೆ ಜನ ಜೈ ಅಂದಿದ್ದಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಜೆಡಿಎಸ್ಗೆ 20ರಿಂದ 23 ಸ್ಥಾನಗಳು ಅಂತ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ನಲ್ಲಿ 8 ಕ್ಷೇತ್ರವನ್ನ ಕಳೆದುಕೊಂಡಿದೆ ಬಿಜೆಪಿ. ಕರ್ನಾಟಕದಲ್ಲಿ ಗ್ಯಾರಂಟಿಗೆ ಮನಸೋಲದಂತಹ ಜನ ಮನಸೋತಿಲ್ಲ ಅಂತಲೂ ಇದೇ ಸಮೀಕ್ಷೆ ಹೇಳಿದೆ. ಅದಕ್ಕೆ ಕಾರಣ ಈ ಸಮೀಕ್ಷೆಯ ರಿಪೋರ್ಟ್, ಅಂಕಿಅಂಶಗಳು. ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ ಅಂತ ಆಲ್ಮೋಸ್ಟ್ ಆಲ್ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದಾವೆ. ಬಿಜೆಪಿ ಜೆಡಿಎಸ್ಗೆ 20 ಕ್ಷೇತ್ರಗಳಲ್ಲಿ ಗೆಲುವು ಪಕ್ಕಾ ಅಂತ ಈ ಸಮೀಕ್ಷೆ ಹೇಳಿದೆ. ಅದರ ಪ್ರಕಾರ 8 ಕ್ಷೇತ್ರವನ್ನ ಬಿಜೆಪಿ ಕಳೆದುಕೊಂಡಿದೆ. ಕಳೆದ ಬಾರಿ 25+1 26 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು ಏಕಾಂಗಿಯಾಗಿ. ಬಿಜೆಪಿ ಏಕಾಂಗಿಯಾಗಿ ಗೆದ್ದಿತ್ತು. 2019ರಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿತ್ತು. ಮೈತ್ರಿ ಪಾಳೆಯ ಗೆದ್ದಿದ್ದು 2 ಮಾತ್ರ. 2 ಕ್ಷೇತ್ರಗಳನ್ನು ಹಾಸನ ಗೆದ್ದಿತ್ತು, ಕಾಂಗ್ರೆಸ್ನಿಂದ ಬೆಂಗಳೂರು ಗ್ರಾಮಾಂತರ ಗೆದ್ದಿತ್ತು ಅಷ್ಟೇ. ಆದರೆ ಈ ಬಾರಿ ಬಿಜೆಪಿ 8 ಕ್ಷೇತ್ರಗಳನ್ನು ಕಳೆದುಕೊಳ್ತಾ ಇದೆ. ಕಾಂಗ್ರೆಸ್ ಆ ಕ್ಷೇತ್ರಗಳನ್ನು ಗೇನ್ ಮಾಡ್ತಾ ಇದೆ. 18ರಿಂದ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ರಾಜ್ಯ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಈ ಬಾರಿ 8 ಸ್ಥಾನ ಅಂತ ಎಕ್ಸಿಟ್ ಪೋಲ್ ಹೇಳಿದೆ. ಇದನ್ನ ಉತ್ತಮ ಅಂತ ಹೇಳೋದಕ್ಕಿಂತಲೂ ರಾಜಕೀಯ ಪಂಡಿತರು ಇದನ್ನ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ, ಆಮೇಲೆ ಹೇಳ್ತೀನಿ. ಕರ್ನಾಟಕದಲ್ಲಿ ಈ ಬಾರಿ 7 ಕ್ಷೇತ್ರವನ್ನ ಕಾಂಗ್ರೆಸ್ ಹೆಚ್ಚಿಸಿಕೊಳ್ಳುತ್ತೆ. 2019ರಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು. ಕಳೆದ ಬಾರಿಗಿಂತ ಈ ಬಾರಿ ರಾಜ್ಯ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಉತ್ತಮ ಅನ್ನೋದಕ್ಕಿಂತನೂ 1999ರ ನಂತರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಂತ ಲೋಕಸಭೆ ಚುನಾವಣೆಯಲ್ಲಿ ಒಂದು ಬೇಸ್ ಅಂತಿದೆ. 9ರಿಂದ 10 ಅಥವಾ 8ರಿಂದ 9 ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಇಲ್ಲಿಯವರೆಗೆ 1999ರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಚುನಾವಣೆ ಆಯ್ತಲ್ಲ, ಆ ಚುನಾವಣೆಯಿಂದ ಇಲ್ಲಿಯವರೆಗೆ ಒಂದು ಬೇಸ್ ಅಂತಿದೆ. ಅದೇ ಬೇಸ್ ಅನ್ನ ಉಳಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಅಂತ ವಿಸ್ತಾರ ನ್ಯೂಸ್ ಕಾಪ್ಸ್ ಕೊಟ್ಟಿರುವಂತಹ ಭವಿಷ್ಯ. ಬಿಜೆಪಿ 18ರಿಂದ 20, ಕಾಂಗ್ರೆಸ್ 8ರಿಂದ 10 ಅಂದ್ರೆ ಡಬಲ್ ಡಿಜಿಟ್, ಜೆಡಿಎಸ್ 2ರಿಂದ 3. ಈ 2ರಿಂದ 3 ಇಲ್ಲಿ ಕೂಡಿಸಿದ್ರೆ ನೀವು 20ರಿಂದ 23 ಆಗುತ್ತೆ. 25ರಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿ ಅದನ್ನು ರಿಟೈನ್ ಮಾಡ್ಕೊಳ್ತಾ ಇದೆ ಅಂತ. NDA ಬಿಜೆಪಿ ಪ್ಲಸ್ ಜೆಡಿಎಸ್ ಅಲಯನ್ಸ್ ಆಗಿದೆ. ಹಾಗಾಗಿ ಮ್ಯಾಕ್ಸಿಮಮ್ ತಗೊಳ್ಳಿ ಅಥವಾ ಮಿನಿಮಮ್ ತಗೊಳ್ಳಿ. ಮಿನಿಮಮ್ 18 ಅಂತ ಬಿಜೆಪಿ ಕೊಟ್ಟಿದೆ, ಇಲ್ಲಿ ಮಿನಿಮಮ್ 2 ಅಂತಿದೆ. ಇದೆರಡನ್ನು ಕೂಡಿಸಿದ್ರೆ 20ರಲ್ಲಿ ಮಿನಿಮಮ್ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ. ಸೊ 6 ಸ್ಥಾನಗಳನ್ನ ಬಿಜೆಪಿ ಕಳ್ಕೊಳ್ಳುತ್ತೆ. ಆ 6 ಸ್ಥಾನಗಳನ್ನ ಕಾಂಗ್ರೆಸ್ ರಿಟೈನ್ ಮಾಡ್ತಾ ಇದೆ. ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು. ಈ ಬಾರಿ 8ರಿಂದ 10 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಥಂಪಿಂಗ್ ಮೆಜಾರಿಟಿ ಬಂದಿತ್ತು. 135 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದೇ ನೀವು ಲೋಕಸಭೆ ಚುನಾವಣೆ ಅಂತ ಬಂದಾಗ ವೋಟಿಂಗ್ ಪ್ಯಾಟರ್ನ್ ಶಿಫ್ಟ್ ಆಗ್ತಾ ಇದೆ. ಹೌದು, ನಮ್ಮ ಗ್ಯಾರಂಟಿಗಳು ಬೇಕು, 5 ಗ್ಯಾರಂಟಿಗಳು ಬೇಕು. ಆದರೆ ಕೇಂದ್ರದಲ್ಲಿ ನಮಗೆ ಮೋದಿ ಬೇಕು, ಪ್ರಧಾನಿ ನಮಗೆ ಮೋದಿ ಆಗಬೇಕು. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಣ್ಣ ಇರಲಿ, ಸಿದ್ದರಾಮಣ್ಣ ಗ್ಯಾರಂಟಿ ಕೊಡ್ಲಿ, ಇದೆಲ್ಲ ಬೇಕು. ಜೊತೆಗೆ ಕೇಂದ್ರದಲ್ಲಿ ನಮಗೆ ಮೋದಿ ಬೇಕು ಅಂತ ಜನ ಹೇಳಿದ್ದಾರೆ. ಈ ಡಿಫರೆಂಟ್ ಪ್ಯಾಟರ್ನ್ ಅನ್ನು ನೀವು ಗಮನಿಸಬೇಕು. 2019ರಲ್ಲಿ ಯಾಕೆ ಕಾಂಗ್ರೆಸ್ ಇಂಥ ಹೀನಾಯ ಸ್ಥಿತಿಗೆ ಬಂತು, ಒಂದೇ ಒಂದು ಸ್ಥಾನವನ್ನ ಗೆದ್ಕೊಳ್ತು ಅಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತ್ತು 2019ರಲ್ಲಿ. ಆ ಅಪವಿತ್ರ ಮೈತ್ರಿಗೆ ಜನ ಒಲ್ಲೆ ಅಂದ್ರು, ಬೇಡ ಅಂದ್ರು. ಅಲ್ಲೂ ಒಂದು ಕ್ಯಾಲ್ಕುಲೇಷನ್ ಇದೆ. ಜೆಡಿಎಸ್ನಿಂದ ಒಕ್ಕಲಿಗರಲ್ಲಿ ಕುಮಾರಸ್ವಾಮಿ ಅವರು ಹೈಯೆಸ್ಟ್ ಲೆವೆಲ್ ಅಲ್ಲಿದ್ರೆ, ದೇವೇಗೌಡರು ಹೈಯೆಸ್ಟ್ ಲೆವೆಲ್ ಅಲ್ಲಿದ್ರೆ, ನಾನು ಒಕ್ಕಲಿಗ ಲೀಡರ್ ಅಂತ ಕಾಂಗ್ರೆಸ್ನಿಂದ DK ಶಿವಕುಮಾರ್ ಹೇಳ್ತಾ ಇದ್ರು. ಸೊ ಒಕ್ಕಲಿಗ ಮ್ಯಾಚ್ ಆಗಲಿಲ್ಲ. ಸೊ 2019ರ ಈ ಮೈತ್ರಿ ಕೂಡ ಸಕ್ಸಸ್ ಆಗಲಿಲ್ಲ. ಸೊ ಬಿಜೆಪಿ ಜೆಡಿಎಸ್ ಈ ಬಾರಿಯ ಮೈತ್ರಿ ಫಲಿಸ್ತಾ ಇದೆ, ಇದನ್ನ ಗಮನಿಸಬೇಕು. ಸೊ ಇದನ್ನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ, ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಇದೇ ಫಾರ್ಮುಲಾವನ್ನ ಅನುಸರಿಸಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾವು ಜಾತಿವಾರು ಅಂದ್ರೆ ಕಾಸ್ಟ್ ವೈಸ್, ಕಮ್ಯುನಿಟಿ ವೈಸ್ ಎಲ್ಲಾದರೂ ಬಂದುಬಿಟ್ರೆ ಇಟ್ ವಿಲ್ ಬಿ ಶಾಕಿಂಗ್. ಲಿಂಗಾಯತರು ಮತ್ತು ಒಕ್ಕಲಿಗರು ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿಯ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಇಟ್ ವಿಲ್ ಬಿ ಶಾಕಿಂಗ್. ಸೊ
ಸೊ ನೆಕ್ಸ್ಟ್ ಇಂಡಿಯಾ ಟುಡೇ ಸಮೀಕ್ಷೆ ಏನು ಹೇಳಿದೆ ಕರ್ನಾಟಕಕ್ಕೆ? ಬಿಜೆಪಿ 20ರಿಂದ 22 ಸ್ಥಾನಗಳಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ 3ರಿಂದ 5, ಜೆಡಿಎಸ್ 2ರಿಂದ 3. ಅಂದರೆ ಈ 2ರಿಂದ 3 ಈ 22ಕ್ಕೆ ಸೇರಿಸಿದ್ರೆ 25 ಆಗುತ್ತೆ. ಹಾಗಾಗಿ ಬಿಜೆಪಿ ಒಂದು ಸ್ಥಾನವನ್ನ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಕಳ್ಕೊಳ್ಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಪೋಲ್ ಸ್ಟಾರ್ ಏನು ಹೇಳುತ್ತೆ? ಬಿಜೆಪಿಗೆ 18 ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ 8 ಅಂತ ಹೇಳಿದ್ದಾರೆ, ಜೆಡಿಎಸ್ಗೆ 2 ಅಂತ ಹೇಳಿದ್ದಾರೆ. ಈ 2ನ್ನ 18ಗೆ ಸೇರಿಸಿದ್ರೆ 20 ಆಗುತ್ತೆ. ಸೊ 8 ಸ್ಥಾನಗಳಲ್ಲಿ ಕಾಂಗ್ರೆಸ್, 20 ಸ್ಥಾನಗಳಲ್ಲಿ ಬಿಜೆಪಿ. ಇದನ್ನ ಬಿಜೆಪಿ ಅವರು ಹೇಳ್ತಾ ಇದ್ದಿದ್ದು ಇದನ್ನೇ, ನಾವೊಂದು 20ರಿಂದ 22 ಗೆಲ್ತೀವಿ, ಕಾಂಗ್ರೆಸ್ 6ರಿಂದ 8 ಗೆಲ್ಲುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇಂಡಿಯಾ ಟಿವಿ ಬಿಜೆಪಿಗೆ 18ರಿಂದ 22 ಅಂತ ಹೇಳಿದೆ, ಕಾಂಗ್ರೆಸ್ಗೆ 4ರಿಂದ 8 ಅಂತ ಹೇಳಿದೆ. ಈ ವೇರಿಯೇಷನ್ ಬಹಳ ಜಾಸ್ತಿ ಆಯ್ತು, 4 ವೇರಿಯೇಷನ್. ಜೆಡಿಎಸ್ 1ರಿಂದ 3 ಸ್ಪರ್ಧೆ ಮಾಡಿರೋದು 3, ಅದು 1ರಿಂದ 3 ಅಂತ ಹೇಳಿದ್ರೆ ನಾವು ಅದರ್ಸ್ 0 ಅಂತ ಹೇಳಿದೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಇದಕ್ಕೆ ಕೂಡಿಸಿದ್ರೆ ನಿಮಗೆ 23ರಿಂದ 3 26 ಸ್ಥಾನ ಅಥವಾ 25 ಸ್ಥಾನಗಳಿಗೆ ಗೆಲ್ಲುತ್ತೆ ಅಂತ. CNN ನ್ಯೂಸ್ 21ರಿಂದ 23 ಬಿಜೆಪಿ, ಕಾಂಗ್ರೆಸ್ 3ರಿಂದ 7, ಜೆಡಿಎಸ್ 1ರಿಂದ 3 ಅಂತ ಹೇಳಿದೆ. ಇದು CNN ನ್ಯೂಸ್ ಕೊಟ್ಟಿರುವ ಭವಿಷ್ಯ. ಜನ್ ಕಿ ಬಾತ್ 17ರಿಂದ 20 ಬಿಜೆಪಿ ಅಂತ ಹೇಳಿದೆ, ಜೆಡಿಎಸ್ 1ರಿಂದ 3, ಕಾಂಗ್ರೆಸ್ 4ರಿಂದ 8. ಅಂದ್ರೆ ಯಾವುದೇ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ ರೀಚ್ ಆಗ್ತಾ ಇದೆ. DK ಶಿವಕುಮಾರ್ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು, ಈ ಬಾರಿ ನಾವು ಡಬಲ್ ಡಿಜಿಟಲ್ ಇರ್ತೀವಿ, 20 ಗೆಲ್ತೀವಿ, 14 ಮಿನಿಮಮ್ ಗೆಲ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವುದೇ ಸಮೀಕ್ಷೆಗಳು ಡಬಲ್ ಡಿಜಿಟ್ ಅನ್ನ ತೋರಿಸ್ತಾ ಇಲ್ಲ. ಜಿ ನ್ಯೂಸ್ ಕೂಡ 4ರಿಂದ 6 ಅಂತ ಹೇಳ್ತಾ ಇದೆ, ಬಿಜೆಪಿಗೆ 18ರಿಂದ 22 ಅಂತ ಹೇಳ್ತಾ ಇದೆ, 1ರಿಂದ 3 ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 2014ರಲ್ಲಿ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು 2014ರಲ್ಲಿ. ಆಗ ಕಾಂಗ್ರೆಸ್ನ ಸರ್ಕಾರ ಇತ್ತು ರಾಜ್ಯದಲ್ಲಿ. ನ್ಯೂಸ್ ನೇಷನ್ ಬಿಜೆಪಿಗೆ 16 ಅಂತ ಕೊಟ್ಟಿದೆ, ಅತ್ಯಂತ ಕಡಿಮೆ. ಮಿನಿಮಮ್ ಬೇರ್ ಮಿನಿಮಮ್ ಅಂತ ಕೊಟ್ಟಿರೋದು ನ್ಯೂಸ್ ನೇಷನ್ 16 ಬಿಜೆಪಿಗೆ ಅಂತ ಹೇಳಿದೆ. ಕಾಂಗ್ರೆಸ್ ಆಗಲೂ ಕೂಡ 10, ಜೆಡಿಎಸ್ 2 ಅಂತ 2, 16, 18 ಆಗುತ್ತೆ, 18 ಬಿಜೆಪಿ. ಸೊ ಬಿಜೆಪಿಗೆ ಓವರ್ ಆಲ್ ದೇಶದಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿಂದ ಬಂತು. ಈಗ ಕಾಂಗ್ರೆಸ್ನು ಇಲ್ಲಿ ಹೆಚ್ಚು ಮಾಡ್ತಾ ಇದೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ, ಬಿಜೆಪಿ ಕರ್ನಾಟಕದಲ್ಲಿ ಕಳ್ಕೊಳ್ತಾ ಇದೆ. ಇಷ್ಟೆಲ್ಲ ಆದಾಗ ಓವರ್ ಆಲ್ ಟ್ಯಾಲಿ ಅಂತ ಬಂದಾಗ ಎಲ್ಲಿಂದ ಬಿಜೆಪಿಗೆ ಹೆಚ್ಚಾಗ್ತಾ ಇದೆ? ಕರ್ನಾಟಕದಲ್ಲಿ ಕಳ್ಕೊಂಡಿದ್ದನ್ನ ಬಿಜೆಪಿ ತೆಲಂಗಾಣ, ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಲ್, ಒಡಿಶಾ ಈ ರಾಜ್ಯಗಳಲ್ಲಿ ಪಡಿತಾ ಇದೆ. ಇಲ್ಲಿ ಟುಡೇಸ್ ಚಾಣಕ್ಯ ಬಿಜೆಪಿಗೆ 22 ಅಂತ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ 4 ಅಂತ ಕೊಟ್ಟಿದ್ದಾರೆ, ಜೆಡಿಎಸ್ಗೆ 2 ಅಂತ ಕೊಟ್ಟಿದ್ದಾರೆ, ಅದರ್ಸ್ 0 ಅಂತ ಹೇಳಿದೆ. ಸೊ ಆಲ್ಮೋಸ್ಟ್ ಆಲ್ ಪೋಲ್ ಆಫ್ ಪೋಲ್ ಎವರೇಜ್ ಅನ್ನು ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಈ ಬಾರಿಯೂ ಬಿಜೆಪಿ ಜೆಡಿಎಸ್ ಅಂದರೆ NDA ಮೈತ್ರಿಕೂಟ ಗೆಲ್ಲುತ್ತೆ ಹೆಚ್ಚಿನ ಸ್ಥಾನಗಳನ್ನ ಅಂತ ಹೇಳ್ತಾ ಇದೆ. ಇದ್ರ ಹಿಂದೆ ಇರುವಂತ ಅರಿಥ್ಮೆಟಿಕ್ ಏನು ಹಾಗಾದ್ರೆ? ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ, ಬಹಳ ಇಂಟ್ರೆಸ್ಟಿಂಗ್. ಈ ಬಾರಿ ಕರ್ನಾಟಕದಲ್ಲಿ ಏನಾಗಬಹುದು ಅನ್ನೋದನ್ನ ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಗೊತ್ತಿಲ್ಲ, ಗ್ಯಾರಂಟಿಗೆ ಜನ ಜೈ ಅನ್ಬೋದು, ವಿಧಾನಸಭೆ ಚುನಾವಣೆಯಲ್ಲಿ ಜೈ ಅಂದಿದ್ರು, ಈ ಬಾರಿಯೂ ಅನ್ನಬಹುದು ಅಂತ. ಆದರೆ ಇಲ್ಲಿ ನೋಡಿದ್ರೆ ಲೋಕಸಭೆಗೆ ಒಂದು ಬೇರೆ ಪ್ಯಾಟರ್ನು, ವಿಧಾನಸಭೆಗೆ ಒಂದು ಬೇರೆ ಪ್ಯಾಟರ್ನಲ್ಲಿ ಜನ ಮತ ಹಾಕಿದ್ದಾರೆ ಅನ್ನೋದು ಪಕ್ಕ ಆಗ್ತಾ ಇದೆ. ಸೊ 18ರಿಂದ 22 ಬಿಜೆಪಿ ಪ್ಲಸ್ ಜೆಡಿಎಸ್ ಅಂತ ಪ್ರೀ ಪೋಲ್ ಎಲ್ಲನೂ ಹೇಳ್ತಾ ಇದೆ, ಪೋಸ್ಟ್ ಪೋಲ್ನು ಅದನ್ನೇ ಹೇಳಿತ್ತು. ಅದರ ಜೊತೆಗೆ ಕಾಂಗ್ರೆಸ್ಸು ಆ ಡಬಲ್ ಡಿಜಿಟ್ ಅನ್ನು ರೀಚ್ ಆಗೋದು ಕಷ್ಟ ಅಂತಲೂ ಹೇಳ್ತಿದೆ. ಯಾಕೆ ಈ ಫ್ಯಾಕ್ಟ್ರಿ ಏನು ಅಂತ? ವಾಸುದೇವ್, 1999ರ ಚುನಾವಣೆಯಲ್ಲಿ SM ಕೃಷ್ಣ ಅವರ ನೇತೃತ್ವದಲ್ಲಿ ಹೋದಂತಹ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿ SM ಕೃಷ್ಣ ಅವರಿದ್ರು. ಆ ಚುನಾವಣೆಯಲ್ಲಿ ಮಾತ್ರ ಒಂದು ಕಡೆ ವಿಧಾನಸಭೆಯನ್ನು ಸ್ವೀಪ್ ಮಾಡಿದ್ರು, ಅದೇ ರೀತಿ ಲೋಕಸಭೆಯಲ್ಲೂ ಕೂಡ ಬಿಜೆಪಿಗಿಂತಲೂ ಅಧಿಕ ಸ್ಥಾನಗಳನ್ನ ಗೆಲ್ಲುವಂತಹ ಒಂದು ಪರಿಸ್ಥಿತಿ ಅವತ್ತಿತ್ತು. ಆದ್ರೆ 2004, 2009, 2014, 2019 4 ಚುನಾವಣೆಗಳಲ್ಲಿ ಯಾವ ಒಂದು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಆದಾಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕರ್ನಾಟಕದ ಮತದಾರ ಅಪ್ಪಿಕೊಂಡಿದ್ದೆ ಜಾಸ್ತಿ. ಹೀಗಾಗಿ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅಪ್ಪಿಕೊಂಡು 1 ವರ್ಷದಲ್ಲೇ ಚುನಾವಣೆ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೆಗೆಟಿವ್ ರಿಪೋರ್ಟ್ ಇದೆಯಾ ಅಂದ್ರೆ ಅದು ಕೂಡ ಕಾಣಿಸ್ತಾ ಇಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಈ ಬಾರಿ ಕಾಂಗ್ರೆಸ್ ಚುನಾವಣೆ ನಡೆಸಿದ್ದು ನಮ್ಮ ಸಾಧನೆಗಳನ್ನ ಇಟ್ಕೊಂಡು ಚುನಾವಣೆ ನಡೆಸಿಲ್ಲ, ಗ್ಯಾರಂಟಿಗಳನ್ನ ಹೇಳ್ಕೊಂಡೆ ಚುನಾವಣೆ ನಡೆಸಿದ್ರು. ಕರ್ನಾಟಕ ಮಾಡೆಲ್ ಅನ್ನ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಪ್ರಚಾರ ಮಾಡುವಂತ ಒಂದು ಕೆಲಸ AICC ನಾಯಕರುಗಳಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರು ಕೂಡ ಅದೇ ಮಾಡಿದ್ರು. ಈಗ ನಾವು 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಿನ್ನೆ ಎಕ್ಸಿಟ್ ಪೋಲ್ ಬಂದಿದೆ. ಎಕ್ಸಿಟ್ ಪೋಲ್ ಅಲ್ಲಿ ಬಹುತೇಕ ಎಕ್ಸಿಟ್ ಸರ್ವೆ ರಿಪೋರ್ಟ್ಗಳು ಇರುವಂತದ್ದು ಬಿಜೆಪಿ 22ರ ಗಡಿ ದಾಟುತ್ತೆ, ಕಾಂಗ್ರೆಸ್ 8 ಕೂಡ 8ರ ಗಡಿ ಮುಟ್ಟೋದು ಕೂಡ ಕಷ್ಟ ಅನ್ನುವಂತಹ ಒಂದು ರೀತಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. 1-2 ಸರ್ವೆಗಳು ಬಿಟ್ರೆ ಬಹುತೇಕ ಸರ್ವೆಗಳು ಬಿಜೆಪಿ ಪರವಾಗಿದ್ದಾವೆ. ಇದರಲ್ಲಿ ಒಂದೊಂದು ಸ್ಪಷ್ಟ. ಹಿಂದೆ ಸಿದ್ದರಾಮಯ್ಯ ಅವರು ಹಲವು ಬಾರಿ ಹೇಳಿದ್ರು, ಯಾಕಂತ ಹೇಳಿದ್ರೆ
ಫಲಿತಾಂಶ ಬರೋದಕ್ಕೂ ಮೊದಲೇ ಸಿದ್ದರಾಮಯ್ಯ ಅವರು ಒಂದಷ್ಟು ಡಿಫೆನ್ಸ್ ಬ್ಯಾಟಿಂಗ್ ಅನ್ನ ಆಡಿದ್ರು. ಅಂದ್ರೆ ವಿಧಾನಸಭಾ ಚುನಾವಣೆ ನಡೆಯೋದು ಬೇರೆ ವಿಚಾರಗಳನ್ನ ಇಟ್ಕೊಂಡು, ಲೋಕಸಭಾ ಚುನಾವಣೆ ಇಟ್ಕೊಂಡು ನಡೆಯೋದೇ ಬೇರೆ ವಿಚಾರಗಳನ್ನ ಇಟ್ಕೊಂಡದ್ದು. ಅದು ರಾಷ್ಟ್ರೀಯ ನಾಯಕತ್ವದ ಮೇಲೆ ಚುನಾವಣೆ ನಡೆಯುತ್ತೆ, ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ನಡೆಯುತ್ತೆ. ಹೀಗಾಗಿ ಈ ಚುನಾವಣೆಯಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ಕೂಡ ಅದು ರಾಜ್ಯದ ನಾಯಕಗಳ ಪಾತ್ರ ಇರೋದಿಲ್ಲ, ರಾಷ್ಟ್ರೀಯ ಮಟ್ಟದ ನಾಯಕಗಳ ಪಾತ್ರ ಇರುತ್ತೆ ಅಂತ. ಅದೇನೇ ಇರ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಕಂಪ್ಲೀಟ್ ಆಗಿದೆ, ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಎಕ್ಸಿಟ್ ಪೋಲ್ ಪ್ರಕಾರ ಇದೇ ರೀತಿಯಾಗಿ ರಿಪೋರ್ಟ್ ಬಂದಿದೆ. ಆದ್ರೆ ಬಹುತೇಕ ಗ್ಯಾರಂಟಿಗಳನ್ನ ತೆಗೆದುಕೊಂಡಂತಹ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಲ್ಲ ಅನ್ನುವಂಥದ್ದು, ಜೊತೆಗೆ ಹಿಂದುತ್ವ ಮತ್ತೆ ನರೇಂದ್ರ ಮೋದಿ ಹಾಗೂ NDA ಯನ್ನ ಬಿಟ್ಕೊಟ್ಟಿಲ್ಲ ಅನ್ನುವಂತಹ ಫಲಿತಾಂಶ ಬಂದ್ರು ಕೂಡ ಬರ್ಬೋದು. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಬಹುತೇಕ ಎಲ್ಲವೂ ಕೂಡ ಸತ್ಯ ಆಗ್ತವೆ ಅಂತ ನಾನು ಹೇಳೋದಿಲ್ಲ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ 2018ರಲ್ಲಿ ಕೊಟ್ಟಂತಹ 2023ರಲ್ಲಿ ಕೊಟ್ಟಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬೊಂಬೈ ಅವರಿಗೆ ಅಧಿಕ ಸ್ಥಾನಗಳನ್ನ ಕೊಟ್ಟಿದ್ರು. ಬೊಂಬೈ ನೇತೃತ್ವ ಬಿಜೆಪಿ ಮತ್ತೊಮ್ಮೆ ಅತ್ಯಧಿಕ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ. ಅದೇ ರೀತಿ 18ರಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ವಾಪಸ್ ಬರ್ತಾರೆ ಅಂತ ಎಲ್ಲಾ ರಾಷ್ಟ್ರೀಯ ಮಾಧ್ಯಮಗಳು ಕೊಟ್ಟಂತಹ ಸರ್ವೆ ರಿಪೋರ್ಟ್ಗಳು, ಎಕ್ಸಿಟ್ ಪೋಲ್ಗಳು ಆ ರೀತಿಯಾಗಿ ಕೊಟ್ಟಿದ್ವು. ಆದ್ರೆ 18ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು, ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿತು. 23ರಲ್ಲಿ ಸಿದ್ದರಾಮಯ್ಯ ಅವರು 130, ಸಿದ್ದರಾಮಯ್ಯ ನೇತೃತ್ವದ ಹಾಗೂ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆಲ್ತು. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂತಹ ಸರ್ವೆ ರಿಪೋರ್ಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾವೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಸರ್ವೆಗಳು NDA 22ರ ಗಡಿ ದಾಟುತ್ತೆ ಅಂತ ಹೇಳ್ತಿರೋದ್ರಿಂದ ಬಹುತೇಕ ಈ ಬಾರಿನೂ ಕೂಡ ಕರ್ನಾಟಕದ ಮತದಾರ ರಾಜ್ಯ ಕಾಂಗ್ರೆಸ್ ಅನ್ನ ಅಪ್ಪಿಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏನೇ ಅಲ್ಲಿ ನಾಡಿದ್ದು ಫಲಿತಾಂಶ ಬಂದೇ ಬರುತ್ತೆ. ಒಂದಂತೂ ಸ್ಪಷ್ಟ, ಗ್ಯಾರಂಟಿಗಳಿಗಿಂತಲೂ ಕೂಡ ಹೆಚ್ಚಿನದಾಗಿ ಮಹತ್ವ ಕೊಟ್ಟಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡು, ಅದೇ ರೀತಿ NDA ಮೈತ್ರಿಕೂಟವನ್ನು ನೋಡ್ಕೊಂಡು, ಜೊತೆಗೆ ರಾಜ್ಯದಲ್ಲಿ ಈ ಬಾರಿ ಏನು ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿತ್ತು, ಇಬ್ಬರ ಮತದಾರರು ಒಟ್ಟಾಗಿ ಕೆಲಸ ಮಾಡಿದ್ದಾರೆ, ಒಟ್ಟಾಗಿ ಚುನಾವಣೆ ಮಾಡಿದ್ದಾರೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ 2019ಕ್ಕೂ 2024ಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಕಾಂಗ್ರೆಸ್ ಮತ್ತೆ JDS ಕಾರ್ಯಕರ್ತ ಸೇರೋದಕ್ಕೆ ಒಂದು ರೀತಿ ಎಣ್ಣೆ ಸೀಗೆಕಾಯನ್ನ ನಾವು ಮಿಕ್ಸ್ ಮಾಡಿದಂತಾಗುತ್ತೆ. ಆದ್ರೆ ಬಿಜೆಪಿ ಮತ್ತೆ JDS ಕಾರ್ಯಕರ್ತ ಸೇರೋದಕ್ಕೆ ಸಮಸ್ಯೆ ಇಲ್ಲ. ಬಹುತೇಕ ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ, ನಾಯಕರು ಒಟ್ಟಾಗಿ ಕೆಲಸ ಮಾಡಿದರೆ. ಹೀಗಾಗಿ 2019ರ ಫಲಿತಾಂಶ ಈ ಬಾರಿ ಬಿಜೆಪಿಗೆ ತಟ್ಟುತ್ತೆ ಅನ್ನುವಂತಹ DK ಶಿವಕುಮಾರ್ ಅವರು ಹಲವು ಬಾರಿ ಹೇಳಿದ್ರು. ಆ ಪರಿಸ್ಥಿತಿ ಕಾಣ್ತಾ ಇಲ್ಲ. ಬಹುತೇಕ ಎರಡೂ ಪಕ್ಷಗಳು ಸೇರಿ 20ರ ಗಡಿ ದಾಟೋದು ಸತ್ಯ ನಿಜ ಆಗ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ ನನಗನ್ಸಿದ ಪ್ರಕಾರ ರಾಷ್ಟ್ರೀಯ ಮಾಧ್ಯಮಗಳು ಕೊಟ್ಟಿರುವಂತಹ ರಿಪೋರ್ಟ್ ನಿಜ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಕನಿಷ್ಠ 6ರಿಂದ 8 ಸ್ಥಾನ, 8ರಿಂದ 10 ಸ್ಥಾನದವರೆಗೂ ಕೂಡ ಕಾಂಗ್ರೆಸ್ ಹೋಗ್ಬೋದು. ನಮ್ಮ ವಿಸ್ತಾರ ನ್ಯೂಸ್ ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಅಲ್ಲೂ ಕೂಡ 8 ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ ಕೊಟ್ಟಿದ್ವಿ. ಹೀಗಾಗಿ ಬಹುತೇಕ ಈ ಬಾರಿ 20ರ ಆಸುಪಾಸು ಬಿಜೆಪಿ ನಿಂತ್ಕೊಳ್ಳುತ್ತೆ. 6ರಿಂದ 8 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಮತ್ತೊಮ್ಮೆ ರಾಜ್ಯದ ಜನ ಬಿಜೆಪಿಯ ಕಡೆ ಮುಖ ಮಾಡಿದ್ದಾರೆ, ಬಿಜೆಪಿಗೆ ಮಣೆ ಹಾಕಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದು ಅಧಿಕೃತ ಆಗ್ಬೇಕು ಅನ್ನೋದಾದ್ರೆ ನಾಡಿದ್ದು ಫಲಿತಾಂಶ ಬರಬೇಕು. ವಸ್ತು ಫೈನ್. ಥ್ಯಾಂಕ್ ಯು ಮಾರುತಿ. ಅದ್ರ ಜೊತೆಗೆ ಒಂದು ಅಡಿಷನಲ್ ಅದಕ್ಕೆ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳ ಮೇಲೆ ಆಗ್ತಾ ಇದೆ ಅಂತ ಪೋರ್ಟ್ರೇ ಮಾಡಲೇ ಇಲ್ಲ. ಇದು ರೀಜಿನಲ್ ಅಂದ್ರೆ ಪ್ರಾದೇಶಿಕವಾದ ಆಸ್ಪಿರೇಷನ್ಗಳನ್ನ ಇಟ್ಕೊಂಡು ಆದಂತ ಚುನಾವಣೆ. ಪ್ರಾದೇಶಿಕ ಸಮಸ್ಯೆಗಳನ್ನು ಮಾತ್ರ ಇಲ್ಲಿ ಹೇಳಬೇಕು ಅಂತ ತೀರಾ ಪ್ರಾದೇಶಿಕವಾಗಿ ಇರಿಸ್ಕೊಳ್ತು. ಆದರೆ ಅದರಲ್ಲೂ ಸಕ್ಸಸ್ ಆಯಿತು ಅಂತ ಕಾಣಿಸ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.